ನಿಮ್ಮಮ್ಮ ಲಿಪ್ಸ್ಟಿಕ್ ಹಾಕಿ ಹಾಕಿ ಅಂದ್ರೆ ಯಾಕೆ ಹಾಕಲ್ಲ? ನನ್ಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ. ಪ್ರಾಮಿಸ್ ಮಾಡಿದ್ದಾರೆ ಕೂದಲು ಕಟ್ಟಬೇಕು ಅಂತ, ಅದನ್ನ ಪಾಲಿಸ್ತಿದ್ದೀರಾ? ನಾನು ಆಕ್ಚುಲಿ ಪ್ರಾಮಿಸ್ ಮಾಡಿದ್ದೀನಿ ನನ್ನ ಅಮ್ಮಗೆ, ಕಟ್ತೀನಿ ಅಲ್ಲ ಬರ್ಚಿತೀನಿ ಅಂತ. ಅದೇ ನಾನು 3-4 ದಿವಸ ಆಯ್ತು ಪ್ರಾಮಿಸ್ ಇದೆ ಮಾಡ್ತಾ ಇದ್ದೀವಿ. ಬಟ್ ಎಲ್ಲೋ ಕಡೆ ನಾವು ಅಂದ್ರೆ ಅದೇ ಆಗಲ್ಲ, ತಲೆಯಲ್ಲಿ ಯಾವಾಗ ಅದೇ ಇರಲ್ಲ ಅಲ್ವಾ. ಇದೇ ನಾನು ಆಕ್ಚುಲಿ ಚಿಕ್ಕ ವಯಸ್ಸಿಂದ ಮಾಡ್ಲಿಲ್ಲ ಅಲ್ವಾ ಜಾಸ್ತಿ. ಸೊ ನಾವು ದೊಡ್ಡ ಆಗುವಾಗ ಕೂಡ ಅದೇ ಅಭ್ಯಾಸ ಇರುತ್ತೆ ಅಲ್ವಾ ನಮ್ಮಲ್ಲಿ. ಬಟ್ ಆದ್ರೂ ಕೂಡ ಮಮ್ಮಿನ ನೆನಪಾಗಿದ್ರೆ ಪ್ರಾಮಿಸ್ ತಲೆ ಬಾಚ್ತೀನಿ, ಇಲ್ಲಾಂದ್ರೆ ನೆನಪೇ ಇರಲ್ಲ. ನಾನು ಪ್ರಾಮಿಸಿಗೆ ಹೇಳ್ತೀನಿ ಅಂದ್ರೆ ಪರವಾಗಿಲ್ಲ, ಬಿಕಾಸ್ ನಾನು ಮನಸ್ಸಲ್ಲಿ ಬರ್ಲಿಲ್ಲ ಅಲ್ವಾ. ಸೊ ಪ್ರಾಮಿಸ್ ಎಂತ ಆಗಲ್ಲ. ನಿಮ್ಮನ್ನ ಗಿಲ್ಲಿ ಅವತ್ತು ವಂಶದ ಕುಡಿ ಅಂತಾನೆ ಹೇಳುದು, ವಂಶದ ಕುಡಿ ನಂದು ಅಂತ ಹೇಳಿ. ಒಮ್ಮೊಮ್ಮೆ ವಂಶದ ಕುಡಿಯ ನನ್ಗೆ ಎದುರು ಮಾತಾಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಇವತ್ತು ಆ ಗಿಲ್ಲಿ ಗೆದ್ದಿರೋದು ಎಷ್ಟು ಖುಷಿ ಕೊಡ್ತಿದೆ? ಏನಾದ್ರು ಬೇಜಾರಿದೆಯಾ? ಮ್ಯಾಮ್ ಇಲ್ಲ, ನನಗೆ 1% ಕೂಡ ಬೇಜಾರಿಲ್ಲ. ನನಗೆ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಮ್ಯಾಮ್ ಹಿ ಡಿಸರ್ವ್. ಓಕೆ, ಅಂಡ್ ಮತ್ತೊಂದು ಹೇಳ್ತೀನಿ, ಇಷ್ಟು ಶೋಸ್ ರಿಯಾಲಿಟೀಸ್ ಎಲ್ಲ ಮಾಡಿದ್ರು, ಅವರ ಟ್ಯಾಲೆಂಟ್ ನಿಮಗೆ ಗೊತ್ತುಂಟು. ಇದೇ ವರ್ಕ್ ಮಾಡ್ಲಿಕ್ಕೆ ಅಷ್ಟು ಈಸಿ ಇಲ್ಲ. ಅವರ ನಾಲೆ ಉಂಟಲ್ವಾ ಅಷ್ಟು ಈಸಿ ಇಲ್ಲ. ಅಂದ್ರೆ ಯಾರಿಗೆ ಅಲ್ಲಿಲಿಕ್ಕೆ ಆಗುತ್ತೆ, ನಿಮ್ಗೆ ನಗಲಿಕ್ಕೆ ಆಗುತ್ತಾ? ಯಾರಿಗೆ ಇಲ್ಲ. ಬಟ್ ಅವರಿಗೆ ಒಂದು ನಗಲಿಕ್ಕೆ ಒಂದು ಶಕ್ತಿ ಉಂಟು. ನನ್ಗೆ ಇದೇ ಎಂತ ಇಲ್ಲ ಅಂದ್ರೆ ಪರವಾಗಿಲ್ಲ, ಇದೇ ಟ್ಯಾಲೆಂಟ್ ಉಂಟಲ್ವಾ, ಮಾತಿನ ಟ್ಯಾಲೆಂಟ್, ನಾನು ಅದಕ್ಕೆ ತುಂಬಾ ಬೆಲೆ ಕೊಡ್ತೀನಿ. ಸೊ ಅದಕ್ಕೆ ನಾನು ಗಿಲ್ಲಿಗೆ ಬೆಲೆ ಕೊಡ್ತೀನಿ. ಅಂದ್ರೆ ಅವರ ಮಾತು ಆಗ್ಲಿ, ಹೃದಯ ಆಗ್ಲಿ ಕ್ಲೀನ್ ಟಪ್ಪ. ಎಲ್ಲೋ ಒಂದು ಕಡೆ ಕೆಲವೊಂದು ಸಂದರ್ಭದಲ್ಲಿ ಲೈಟ್ ಆಗಿ ರಕ್ಷಿತಾಗೆ ಗಿಲ್ಲಿ ಮೇಲೆ ಲವ್ ಆಗಿದೆ ಅಂತ ಒಂದು ಸುದ್ದಿ ಹರಡಿತ್ತು. ಹಂಗೆ ಅಂತ ಇಲ್ಲ ಮಾರೆ, ಅದೇ ಫ್ರೆಂಡ್ ಕನೆಕ್ಷನ್. ಅಂದ್ರೆ ಅದೇ ಹೇಳುದು, ನಾವು ನೋಡುವಾಗ ಒಂದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ. ನನ್ನ ಮನಸ್ಸಲ್ಲಿ ಎಂತ ಆಗುತ್ತೆ ಅಂತ ನಿಮ್ಗೆ ಗೊತ್ತುಂಟಾ? ಮೇ ಬಿ ಅದೇ ಒಂದು ಫ್ರೆಂಡ್ ಲವ್ ಇರ್ಬೋದು, ಮೇ ಬಿ ಅದೇ ಇರ್ಬೋದು ಫ್ರೆಂಡ್. ಅದೇ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನೀವು ಸ್ವಲ್ಪ ನೋಡ್ತೀರಾ, ಹೀಗೆ ಜಡ್ಜ್ ಮಾಡ್ಬಿಡ್ತೀರಾ. ಇದೇ ಪ್ರಾಬ್ಲಮ್ ಇವತ್ತೆ ಪ್ರಪಂಚದ್ದು. ಸ್ವಲ್ಪ ನಾವು ನೋಡ್ತೀವಿ, ನೋಡಿದ ತಕ್ಷಣ ಜಡ್ಜ್ ಮಾಡ್ತೀವಿ. ಇಲ್ಲ, ಬಟ್ ನಮ್ಮ ಮನಸ್ಸಲ್ಲಿ ಕೂಡ ಎಂತೆಂತ ಆಗುತ್ತೆ. ಹೌದು ಅಷ್ಟೇ, ಎಂತ ಹೇಳಲಿಕ್ಕೆ ಆಗಲ್ಲ. ಒಂದು ಕಡೆ ಯಾಕಂದ್ರೆ ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ಗಿಲ್ಲಿ ಕಾವ್ ಅನ್ನುವಂತ ಕಾನ್ಸೆಪ್ಟ್ ಏನಿತ್ತು ಅದು ಹೊರಗಡೆ ಕೂಡ ಯಾವ ತರ ಟ್ರೆಂಡ್. ನನ್ಗೆ ಅದೇ ಇಷ್ಟ ಇಲ್ಲ ಕಾನ್ಸೆಪ್ಟ್. ಅಂದ್ರೆ ಹೇಗೆ ಕೂಡ ಇರ್ಲಿ, ಎಸ್ ಇಟ್ ಇಸ್ ಅ ಗುಡ್ ಕಾನ್ಸೆಪ್ಟ್, ಬಟ್ ಫಾರ್ ಮೀ ನಾನು ಎಂಜಾಯ್ ಮಾಡಲ್ಲ ಅದು. ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಹೇಳ್ತಾ ಇದ್ರು, ಬಟ್ ಎಲ್ಲೋ ಒಂದ್ ಕಡೆ ರಕ್ಷಿತನಿಗೆ ಗಿಲ್ಲಿ ಕಾವ್ಯನ ಮೇಲೆ ಜಾಸ್ತಿ ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಪೊಸೆಸಿವ್ ಆಗ್ತಾ ಇದ್ರು, ಅಥವಾ ಒಂದು ಸಿಟ್ಟು ಬರ್ತಾ ಇತ್ತು. ಸಿಟ್ಟು ಬರಲ್ಲ ನನ್ಗೆ, ಸಿಟ್ಟು ಅಂತ ಬರಲ್ಲ ನನ್ಗೆ. ಅದೇ ಫೀಲಿಂಗ್ ನಿಮ್ಗೆ ಹೇಳಲಿಕ್ಕೆ ಆಗಲ್ಲ ಅಷ್ಟೇ. ಅದೇ ನಿಮ್ಗೆ ಯಾರು ಫ್ರೆಂಡ್ ಇದ್ದಾರಾ? ಅಲ್ಲ, ನೀವು ಫ್ರೆಂಡ್ ಮಾಡಿ, ಅವರು ಹಾಗೆ ಮಾಡಿದ್ರೆ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ ಆ ಟೈಮಲ್ಲಿ ಅನ್ಕೊಳ್ಳಿ. ರಕ್ಷಿತಾಗೆ ಕೂಡ ಹಿಂಗೇನೆ ಫೀಲ್ ಆಗ್ತದೆ. ಪೊಸೆಸಿವ್ ಫೀಲ್ ಇದೆಯಾ? ಪಾಸಿಟಿವ್ ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಅದೇ ಪಾಸಿಟಿವ್ ಅಲ್ಲ ಫೀಲಿಂಗ್, ಅದೇ ಒಂದು ಬೇರೆನೆ ಫೀಲಿಂಗ್ ಅಷ್ಟೇ.